ಪಹಲ್ಗಾಮ್ ಜಿಪ್ ಲೈನ್ ಆಪರೇಟರ್ಗೆ ಸಮನ್ಸ್ ಜಾರಿಯಾಗಿದೆ. ಜಿಪ್ ಲೈನ್ ಆಪರೇಟರ್ ನಡೆ ಅನುಮಾನಾಸ್ಪದ ನಡೆ. ಫೈರಿಂಗ್ ಸದ್ದು ಕೇಳಿಸ್ತಾ ಇದ್ದಂತೆ ಮುಖ ಭಾವವೇ ಬದಲಾಗಿದೆ. ಪಾದಕ ದಾಳಿ ಬಗ್ಗೆ ಮೊದಲೇ ಗೊತ್ತಿತ್ತ ಹಾಗಾದ್ರೆ ಆತನಿಗೆ? ಫೈರಿಂಗ್ ಸದ್ದು ಕೇಳಿಸ್ತಿದ್ದಂತೆ ಮುಖ ಭಾವವೇ ಬದಲು ಎನ್ನುವಂತಹ ಅನುಮಾನ. ಆ ಒಂದು ಮುಖಭಾವ ಬದಲಾಗಿದ್ದೇ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಜಿಪ್ ಲೈನ್ ಆಪರೇಟರ್ ನಡೆ ಅನುಮಾನಾಸ್ಪದ ಹಿನ್ನೆಲೆ. ವಿಚಾರಣೆಗೆ ಹಾಜರಾಗುವಂತೆ ಆಪರೇಟರ್ಗೆ ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ. ಈತನ ವಿಚಾರಣೆ ನಡೆಸಲಿರುವಂತಹ ರಾಷ್ಟ್ರೀಯ ತನಿಖಾ ತಂಡ ಅರ್ಥಾತ್ ಎನ್ಐಎ ಪಹಲ್ಗಾಮ್ನ ಜಿಪ್ ಲೈನ್ ಆಪರೇಟರ್ಗೆ ಸಮನ್ಸ್ ಅನ್ನು ಕೊಡಲಾಗಿದೆ. ಭಯೋತ್ಪಾದಕ ದಾಳಿ ಬಗ್ಗೆ ಆತನಿಗೆ ಮೊದಲೇ ಮಾಹಿತಿ ಇತ್ತ? ನೋಡಿ, ಆ ದೃಶ್ಯದಲ್ಲಿ ವೆರಿ ಕ್ಲಾರಿಟಿ, ವೆರಿ ಕ್ಲಿಯರ್. ಜಿಪ್ ಲೈನಿಗೆ ಬರುವಂತಹ ಪ್ರವಾಸಿಯನ್ನ ಆತ ಅದನ್ನು ತಳ್ತಾನೆ. ಆ ಸಂದರ್ಭದಲ್ಲೇ ಅಲ್ಲಿ ಫೈರಿಂಗ್ ಆಗ್ತಾ ಇರುತ್ತೆ. ಸೊ ಫೈರಿಂಗ್ ಸದ್ದು ಇವರಿಗೆ ಕೇಳಿದೆ, ಅಂದರೆ ಜಿಪ್ ಆಪರೇಟರ್ಗೆ ಕೇಳಿದೆ. ಕೇಳಿದ್ರೂ ಕೂಡ ಯಾಕೆ ಆತನನ್ನು ತಳ್ಳಿದ, ಇದರಲ್ಲೇನೋ ಮಸಲತ್ತಿದೆಯಲ್ಲ ಅಂಥೇಳಿ ಅನುಮಾನ ಶುರುವಾಗಿದೆ. ಈಗಾಗಲೇ ಆತನಿಗೆ ಸಮನ್ಸನ್ನು ಕೂಡ ಕೊಡಲಾಗಿದೆ. ವಿಚಾರಣೆಗೂ ಕೂಡ ಒಳಪಡಿಸೋ ಸಾಧ್ಯತೆಗಳಿದ್ದಾವೆ. ಎನ್ಐಎ ತನಿಖಾ ತಂಡ ಈಗಾಗಲೇ ಚುರುಕುಗೊಳಿಸಿದೆ ತನಿಖೆಯನ್ನು. ಸೊ ಆತನನ್ನು ಜಿಪ್ ಅದರ ಆಪರೇಟರ್ ಯಾರಿದ್ದಾರೋ ಅವರಿಗೆ ಸಮನ್ಸ್ ಕೊಡಲಾಗಿದೆ. ವಿಚಾರಣೆಗೂ ಒಳಪಡಿಸುವ ಸಾಧ್ಯತೆಗಳೇ ದಟ್ಟವಾಗಿದೆ. यार लंबा करो। अल्लाहु अकबर।